ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತಕ್ಕೆ ರಸ್ತೆಗಳು ಕೊಚ್ಚಿ ಹೋಗಿದ್ದು ಚೂರಲ್ಮಲೈ ಮುಂಡಕೈ ಸಂಪರ್ಕಿಸುವ ಸೇತುವೆಯನ್ನ ಈಗ ಸೇನೆ ನಿರ್ಮಾಣ ಮಾಡಿದೆ. ಕಬ್ಬಿಣದ ರಾಡ್ ಬಳಸಿ ಯೋಧರು ಈ ಸೇತುವೆಯನ್ನ ನಿರ್ಮಾಣ ಮಾಡಿದ್ದು, ಈ ಸೇತುವೆ ನಿರ್ಮಾಣ ಆಗಿರೋದ್ರಿಂದ ರಕ್ಷಣಾ ಕಾರ್ಯ ಇನ್ನಷ್ಟು ಚುರುಕಾಗ್ತಾ ಇದೆ. ಹಿಟಾಚಿ, ಆಂಬ್ಯುಲೆನ್ಸ್, ರಕ್ಷಣಾ ವಾಹನ ಎಲ್ಲ ಕೂಡ ಈ ಸೇತುವೆ ಮೇಲೆ ತೆರಳೋದಕ್ಕೆ ಅವಕಾಶ ಇದೆ. ಸೇತುವೆ ದಾಟುವ ಎಲ್ಲಾ ವಾಹನಗಳ ಲೆಕ್ಕ ಕೂಡ ಯೋಧರು ಪಡಿತಾ ಇದ್ದಾರೆ. ಸಿದ್ಧವಾದಂತಹ ಸೇತುವೆ ನೋಡ್ತಾ ಇದ್ದೀವಿ. ಎಷ್ಟು ಕಡಿಮೆ ಸಮಯದಲ್ಲಿ ಸದೃಢವಾದ ಸೇತುವೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಭಾರಿ ಗಾತ್ರದ ವಾಹನಗಳಲ್ಲಿ ತೆರಳಬೇಕಾಗುತ್ತೆ ರಕ್ಷಣಾ ಕಾರ್ಯಾಚರಣೆ. ಚೂರಲ್ಮಲೈ ಮತ್ತು ಮುಂಡಕೈ ಎರಡೂ ಕಡೆಗಳಿಗೂ ಸಂಪರ್ಕಿಸುವಂತಹ ಸೇತುವೆ ಇದು. ಏನೂ ಇರಲಿಲ್ಲ. ರಕ್ಷಣಾ ಕಾರ್ಯ ಮಾಡೋದು ಬಹಳ ದೊಡ್ಡ ಸವಾಲಾಗಿತ್ತು. ಈಗ ಈ ಸೇತುವೆ ನಿರ್ಮಾಣ ಆಗಿರೋದು ಭಾರಿ ಸಹಕಾರಿಯಾಗಿದೆ. 6 ಹಳ್ಳಿಗಳ ಸಂಪರ್ಕವನ್ನ ಕಡಿತ ಮಾಡುವಂತ ಒಂದು ಸೇತುವೆಯನ್ನೇ ಕೂಡ ನುಂಗಿ ಆಗಿತ್ತು. ಚೂರಲ್ಮಲೈ ಮತ್ತೆ ಮಂಡಕೈ ಮಧ್ಯದಲ್ಲಿ ಇರ್ತಕ್ಕಂಥ ಸುಮಾರು 6ಕ್ಕೂ ಹೆಚ್ಚು ಹಳ್ಳಿಗಳೇನಿದ್ವು ಅವುಗಳ ಸಂಪರ್ಕವು ಕಡಿತ ಆಗಿತ್ತು. ಹಳ್ಳಿಗಳೇ ಕೊಚ್ಚಿ ಹೋಗಿ ಅಲ್ಲಿ ನೂರಾರು ಸಾವುಗಳಾಗಿದ್ವು. ಈಗ ಏನು 4 ದಿನಗಳಿಂದ ರಕ್ಷಣಾ ಕಾರ್ಯ ನಡೀತಾ ಇತ್ತು. ಭಾರತೀಯ ಯೋಧರು ಸೇರಿ ತಾತ್ಕಾಲಿಕವಾದ ಒಂದು ಸೇತುವೆಯನ್ನು ಅದೇ ಸ್ಥಳದಲ್ಲಿ ಕೇವಲ 2 ದಿನದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಮತ್ತಷ್ಟು ಸ್ಪೀಡನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಾನೀಗ ಸೇತುವೆಯನ್ನು ನಿಮಗೆ ತೋರಿಸ್ತೀನಿ. ಬೃಹತ್ತಾದ ಕಬ್ಬಿಣದ ಸಲಾಕೆಗಳನ್ನು ಬಳಸಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ಎಡಭಾಗದಲ್ಲಿ ನೋಡ್ಬೋದು ಮತ್ತೊಂದು ಕಾಲು ದಾರಿಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಏನು ಕಳೆದ 3 ದಿನಗಳಿಂದನೂ ಕೂಡ ನಾವು ಈ ಒಂದು ನದಿಯಲ್ಲಿ ನೀರಿನ ಸೆಳೆತ ಇರ್ತಕ್ಕಂಥದ್ದು ಮತ್ತೆ ಸಣ್ಣ ಸಣ್ಣ ತಾತ್ಕಾಲಿಕ ಸೇತುವೆಗಳನ್ನ ರೋಪ್ಗಳ ಮೂಲಕವಾಗಿ ಜನರನ್ನ ರಕ್ಷಣೆ ಮಾಡ್ತಾ ಇದ್ರು, ಅದನ್ನ ನೋಡ್ತಾ ಇದ್ವಿ. ಈಗ ಆ ಬದಿಗೆ ಹೋಗ್ಲಿಕ್ಕೆ ಅಂದ್ರೆ ರಕ್ಷಣಾ ಕಾರ್ಯವನ್ನ ಮತ್ತಷ್ಟು ಚುರುಕು ಮಾಡಲಿಕ್ಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಬೇಗ ಅಳಿದುಳಿದಿರ್ತಕ್ಕಂಥವ್ರನ್ನ ಕಾಪಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ರಕ್ಷಣಾ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂಥ ಸೇತುವೆ ಏನಿತ್ತು ಅಂದ್ರೆ 5 ಗ್ರಾಮಗಳನ್ನ ಸಂಪರ್ಕ ಮಾಡುವಂತ ಸೇತುವೆ, ಬೃಹತ್ತಾದ ಸೇತುವೆಯನ್ನ ಯೋಧರೇ ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ. ನೀವು ಇಲ್ಲಿ ಗಮನಿಸಬಹುದು. ಅಂದ್ರೆ ಇಲ್ಲಿವರೆಗೆ ಜನರನ್ನ ಕರ್ಕೊಂಡ್ ಬರ್ಲಾಗ್ತಾ ಇತ್ತು, ಆದ್ರೆ ಅಲ್ಲಿರ್ತಕ್ಕಂಥವ್ರನ್ನ ದೊಡ್ಡ ಮಟ್ಟದಲ್ಲಿ ರಕ್ಷಣೆ ಮಾಡ್ಲಿಕ್ಕೆ ವಾಹನಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಅದ್ರಿಗೆ ವಾಹನಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಆಗ್ಬೇಕು. ಅಂತಹದ್ದೊಂದು ಅನುಕೂಲವನ್ನ ಮಾಡ್ಲಿಕ್ಕೆ ಇಂಥ ಒಂದು ಬೃಹತ್ತಾದ ಸೇತುವೆಯನ್ನ ಮಾಡಿರ್ತಕ್ಕಂಥದ್ದು. ಇದೇ ತಾತ್ಕಾಲಿಕವಾದ ಸೇತುವೆಯಲ್ಲಿ ಈಗ ವಾಹನಗಳು ಕೂಡ ಓಡಾಟ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೋದು. ಇದು ನಾನಿರ್ತಕ್ಕಂಥ ಚೂರಲ್ಮಲೈ ಏನಿದೆ, ಚೂರಲ್ಮಲೈ ಪ್ರದೇಶದಿಂದ ಮಂಡಕೈ ಇರ್ಬೋದು, ಅದರ ಆಸುಪಾಸಿನಲ್ಲಿರ್ತಕ್ಕಂತಹ ಗ್ರಾಮಗಳೇನಿವೆ ಆ ಗ್ರಾಮಗಳನ್ನ ಸಂಪರ್ಕ ಮಾಡುವಂತಹ ಸೇತುವೆ ಆಗಿರ್ತಕ್ಕಂಥದ್ದು. ಆ ಸೇತುವೆಯ ಸ್ಥಳದಲ್ಲಿ ಸೇತುವೆ ಸಂಪೂರ್ಣವಾಗಿ ನಾಶ ಆಗಿತ್ತು. ಆ ಸೇತುವೆಯ ಸ್ಥಳದಲ್ಲೇ ಕೂಡ ಈಗ ತಾತ್ಕಾಲಿಕವಾದ ಬೃಹತ್ತಾದ ಸೇತುವೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ವಾಲಂಟಿಯರ್ಸ್ ಏನಿದ್ದಾರೆ ಮತ್ತೆ ರಕ್ಷಣಾ ಸಿಬ್ಬಂದಿಗಳೇನಿದ್ದಾರೆ ಅವರ ಲೆಕ್ಕವನ್ನ ಪಡೆದು ಪ್ರತಿಯೊಬ್ಬರ ಲೆಕ್ಕವನ್ನು ಪಡೆದು ನಮ್ಮ ಲೆಕ್ಕವನ್ನು ಕೂಡ ಪಡಿತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕರ್ನಾಟಕ 2 ಮೆಂಬರ್ಸ್ ಎಸ್. ಈಗ ಈ ಒಂದು ಸೇತುವೆನ ಯಾರು ದಾಟೋರು ಇರ್ತಾರೆ ಅವರೆಲ್ಲರೂ ಕೂಡ ಲೆಕ್ಕವನ್ನ ಕೊಟ್ಟು ಹೋಗ್ಬೇಕು. ಓಕೆ ನೋಟ್ ಓಕೆ ಇಲ್ಲಿ ನೀವು ನೋಡಬಹುದು ಪ್ರತಿಯೊಬ್ಬರನ್ನು ಲೆಕ್ಕ ತೆಗೆದುಕೊಳ್ಳಲಾಗ್ತಾ ಇದೆ. ಅಂದ್ರೆ ಏನು ನದಿಯನ್ನ ದಾಟಿ ಹೋಗುವಂತ ಮೆಂಬರ್ಸ್ ಇರ್ತಾರೆ, ಆ ಮೆಂಬರ್ಸ್ ಗಳೇನಿದ್ದಾರೆ ಅವರ ಲೆಕ್ಕ ಸಿಗಬೇಕು. ಬೆಳಗ್ಗೆ ಹೋದಂತವ್ರು ಸಂಜೆ ವಾಪಸ್ ಬರ್ತಾರಾ ಇಲ್ವಾ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು. ಆ ಒಂದು ಕಾರಣಕ್ಕಾಗಿ ಇಂಥದ್ದೊಂದು ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಹೋಗ್ತಾರೆ ಅಂದ್ರೆ ರಕ್ಷಣಾ ಕಾರ್ಯಕ್ಕಾಗಿ ಸಿಬ್ಬಂದಿಗಳು ಹೋಗ್ತಾರೆ ಅವರೆಲ್ಲರೂ ಕೂಡ ವಾಪಸ್ ಮರಳಿ ಬರ್ತಾರ ಅಥವಾ ಅವರನ್ನು ಹುಡುಕುವಂತ ಪರಿಸ್ಥಿತಿ ಆಗತ್ತಾ, ಈ ಎಲ್ಲಾ ಕಾರಣಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಕಳೆದ 4 ದಿನಗಳಿಂದ ಇಂಥದ್ದೊಂದು ವ್ಯವಸ್ಥೆ ಇರಲಿಲ್ಲ. ಅದೇ 2 ದಿನಗಳಲ್ಲಿ ಭಾರತೀಯ ಯೋಧರು ಇಂಥದ್ದೊಂದು ಬೃಹತ್ತಾದ ಸೇತುವೆಯನ್ನ ಮಾಡಿರ್ತಕ್ಕಂಥದ್ದು. ಇನ್ನು ನೀವು ಚೂರಲ್ಮಲೈ ನಾವು ಗ್ರಾಮವನ್ನ ತೋರಿಸ್ತಾ ಇದ್ವಿ, ಸಂಪೂರ್ಣ ನಾಶ ಆಗಿದೆ ಅಂತೇಳಿ. ಆ ನಾಶ ಆಗಿರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಎಷ್ಟು ದೊಡ್ಡ ಮಟ್ಟದ ಹಾನಿಯಾಗಿದೆ ಅಂತೇಳಿ ಅಳಿದುಳಿದಿರ್ತಕ್ಕಂಥ ಮನೆಗಳೇನಿವೆ ಒಂದು ರೀತಿಯಲ್ಲಿ ಅಸ್ಥಿ ಪಂಜರಗಳ ರೀತಿಯಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಆ ಮನೆಗಳ ಒಳಗೂ ಕೂಡ ಆಪರೇಷನ್ ಅನ್ನು ಶುರು ಮಾಡ್ತಾ ಇದ್ದಾರೆ. ಒಂದಷ್ಟು ಮೃತದೇಹಗಳು ಸಿಗಬಹುದಾ ಏನೋ ಅನ್ನೋ ಲೆಕ್ಕಾಚಾರದಲ್ಲಿ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಾಚರಣೆ ಏನಿದೆ, ಕಾರ್ಯಾಚರಣೆಗೆ ಜನರ ಅಂದ್ರೆ ವ್ಯಕ್ತಿಗಳ ಜೊತೆಗೆ ವಾಹನಗಳನ್ನು ಕೂಡ ಬೃಹತ್ತಾದ ಇಟಾಚಿಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೇರಳ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.